ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಒಂದು 17,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ವರ್ಷಗಳ ನಂತರ ಗ್ಯಾಲಕ್ಸಿ A ಸೀರೀಸಿಂದು ಬಾಕ್ಸ್ ಸ್ವಲ್ಪ ದಪ್ಪ ಆಗಿದೆ. ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ? ಓಪನ್ ಮಾಡಿ ತೋರಿಸ್ತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಫೋನನ್ನು ಪಕ್ಕಕ್ಕಿಟ್ರೆ ಫೈನಲಿ ಈ ಬಾಕ್ಸ್ ಒಳಗಡೆ ನಮಗೆ ಚಾರ್ಜರ್ ಸಿಗ್ತಾ ಇದೆ. ಅದು ಕೂಡ 25 ವ್ಯಾಟ್ನ ಚಾರ್ಜರ್, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಯಪ್ಪ, ನನ್ನ ಜೀವನ ಈಗ ಸಾರ್ಥಕ ಆಯಿತು. ಕೊನೆಗೂ ಸ್ಯಾಮ್ಸಂಗ್ ಅವರು ಅವರ ಬಾಕ್ಸ್ ಒಳಗೆ ಚಾರ್ಜರ್ನ ಕೊಡ್ತಾ ಇದ್ದಾರೆ. ಸಾಲಿಡ್ ಆಗಿದೆ ಚಾರ್ಜರು, ಟೈಪ್ ಸಿ ಪೋರ್ಟನ್ನು ಹೊಂದಿರುವಂಥ ಚಾರ್ಜರು. ಇದನ್ನು ಬಿಟ್ಟರೆ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ಒಂದು USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಬ್ಯಾಕ್ ಕವರ್ನು ಕೊಟ್ಬಿಟ್ಟಿದ್ರೆ ಫುಲ್ ಕಂಪ್ಲೀಟ್ ಆಗಿ ಹೋಗ್ತಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ, ಕೇವಲ 192 ಗ್ರಾಮ್ ವೆಯ್ಟು, ಮತ್ತು ಸಖತ್ ತಿನ್ನಾಗಿ ಸಹ ಇದೆ. ಕೇವಲ 7.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಿಗ್ತಾ ಇದೆ ಆಯಿತಾ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು, ಟಿಯರ್ ಡ್ರಾಪ್ ನಾಚ್ ಆಯಿತಾ. ಈ ಪ್ರೈಸ್ ರೇಂಜಿಗೆ ಪಂಚೋಲ್ ಕೊಡಬೇಕಾಗಿತ್ತು. ಬೆಸಲ್ ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲ್ ಯೂನಿಫಾರ್ಮ್ ಆಗೇ ಇದೆ. ಈ ಪ್ರೈಸ್ ರೇಂಜಿಗೆ ಇನ್ನೊಂದು ಸ್ವಲ್ಪ ಕಡಿಮೆ ಬೆಸಲ್ ಇದ್ದರೆ ಚೆನ್ನಾಗಿರ್ತಿತ್ತು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನಾವೇ ಹಾಕ್ಕೊಬೇಕಾಗತ್ತೆ. ನಾರ್ಮಲ್ ಲುಕ್ಕನ್ನು ಹೊಂದಿರುವಂಥ ಫೋನು ಫ್ರಂಟಿಂದ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಗ್ಲಾಸ್ ಫೈಬರ್ ಪ್ಲಾಸ್ಟಿಕ್ಕು. ಸಿಂಪಲಾಗಿ ಹೇಳಬೇಕು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಒಂಥರ ಮ್ಯಾಟ್ ಫಿನಿಶ್ ಇದೆ, ಬಟ್ ಸ್ಟಿಲ್ ಸ್ಮಡ್ಜಸ್ ಒಂದು ಆ್ಯಂಗಲಿಂದ ಕಾಣುತ್ತೆ. ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಅನ್ಸುತ್ತೆ ಹಿಂದ್ಗಡೆಯಿಂದ ಆಯಿತಾ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ರೀತಿ ಅನ್ನಿಸ್ತಾ ಇದೆ. ಸಿಂಗಲ್ LED ಫ್ಲ್ಯಾಶು, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ. ಪ್ಲಾಸ್ಟಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ. ನಮಗೆ ಈ ಪವರ್ ಬಟನ್ ಮತ್ತು ವಾಲ್ಯೂಮ್ ರಾಕರ್ ಹತ್ರ ಒಂಥರ ಬಂಪ್ ಸಿಗ್ತಾ ಇದೆ ಆಯಿತಾ. ಸೊ ಕೈಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಈ ಫೋನಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನಾವು ಹಾಕೊಬೋದು. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನಲ್ಲಿ ಡೆಡಿಕೇಟೆಡ್ AI ಟ್ರಿಗರ್ ಬಟನ್ ಇದೆಯಂತ. ಇಲ್ಲ, ಪವರ್ ಬಟನ್ನೇ ಟ್ರಿಗರ್ ಬಟನ್ ರೀತಿ ಕೆಲಸವನ್ನು ಮಾಡುತ್ತೆ. ಮತ್ತು ಆಗಲೇ ಹೇಳ್ದಂಗೆ ಬಟನ್ ಹತ್ರ ಏನು ಬಂಪ್ ಇದೆ ಅಲ್ವಾ, ಇದಕ್ಕೆ ಸ್ಯಾಮ್ಸಂಗ್ ಅವರು ಹೈಲ್ಯಾಂಡ್ ಡಿಸೈನ್ ಅಂತ ಕರೀತಾರೆ ಆಯಿತಾ. ಸೊ ಅವರೇ ಕೊಟ್ಟಿರುವಂಥ ಹೆಸರು. ಜೊತೆಗೆ IP ರೇಟಿಂಗ್ ಸಹ ಇದೆ. IP54 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. 67 68 ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಡಿಸ್ಪ್ಲೇಗೆ ಬಂತು ಅಂದರೆ 6.7 ಇಂಚಿಂದು ಫುಲ್ HD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಡಿಸ್ಪ್ಲೇ ಅಂತೀನಿ. 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1100 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟ್ ಆಗಿ ಡಿಸ್ಪ್ಲೇ ಕಾಣುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನ್ ಟೋಟಲ್ 4 ಡಿಫ್ರೆಂಟ್ ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 128 GB ಸ್ಟೋರೇಜು, 6 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 128 GB ಸ್ಟೋರೇಜು, ಮತ್ತು ಇನ್ನೊಂದು 8 GB 256 GB ಸ್ಟೋರೇಜು. ಇದರಲ್ಲಿ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಅದರಲ್ಲಿ ಅಪ್ ಟು 2 TB ತನಕ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜು. ಈ ಬೆಲೆಗೆ ಓಕೆ ಅಂತೀನಿ, ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್ ಇದೆ. Exynos 1330, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕಳೆದ ವರ್ಷ A16ನಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಇತ್ತು. ಆಲ್ಮೋಸ್ಟ್ ಅಷ್ಟೇ ಪರ್ಫಾರ್ಮೆನ್ಸನ್ನು ಇದು ಕೂಡ ಕೊಡುತ್ತೆ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 4,66,000 ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. ಸೊ ಓಕೆ, ಇನ್ನೂ ಜಾಸ್ತಿ ಕೊಡುವಂಥ ಫೋನ್ಗಳು ಸಿಗ್ತವೆ ಈ ಪ್ರೈಸ್ ರೇಂಜಿಗೆ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಫೋನ್ ಎಲ್ಲೂ ಕೂಡ ಹೀಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ಲಿಲ್ಲ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ ಆಯಿತಾ. ಕಡಿಮೆ ಆಯಿತು ನಂಗೆ ಅನ್ನಿಸ್ತಂಗೆ ಬೆಳಗ್ಗೆ ಬರೀ ಹೈ ಗ್ರಾಫಿಕ್ಕಾ. 90 FPS ಸಪೋರ್ಟ್ ಕೂಡ ಇಲ್ಲ.
ಮ್ಯಾಕ್ಸಿಮಮ್ ಅಂತ ಅಂದರೆ ಎಚ್ ಡಿನಲ್ಲಿ ಅಪ್ ಟು ಹೈ ತನಕ ಹೋಗುತ್ತೆ. ಇದು ಕೂಡ ಎರಡು ಪ್ಲೇಯಬಲ್ ಇದೆ, ಬಟ್ ಗ್ರಾಫಿಕ್ ಇನ್ನೂ ಬರಬೇಕು ನಂಗೆ ಅನ್ನಿಸ್ದಂಗೆ. ಬೇರೆ ಫೋನ್ಗಳಲ್ಲಿ ಈ ಬೆಲೆಗೆ ಇನ್ನೂ ಬೆಟರ್ ಪರ್ಫಾಮೆನ್ಸ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಓವರಾಲ್ ಪರ್ಫಾಮೆನ್ಸ್ ಓಕೆ, ಒಟ್ಟಿನಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಅಂತೂ ಸಿಗುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಸೊ ಫಸ್ಟ್ ಟೈಮ್ ಈ ಸೆಗ್ಮೆಂಟಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ಅವರು. ಸೊ 50 MP ಮೇನ್ ಸೆನ್ಸಾರ್ f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇನ್ನೊಂದು 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಸಿಗ್ತದೆ, ಮತ್ತಿನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಕಳೆದ ವರ್ಷ ಏನು A16 ಇತ್ತು ಅದಕ್ಕಿಂತ ಸ್ವಲ್ಪ ಬೆಟರ್ ಫೋಟೋಸ್ ನಮಗೆ ಸಿಗುತ್ತೆ. ಮೇಜರ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಅನ್ನಲ್ಲ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ, ಅದರಲ್ಲಿ ಇರಲಿಲ್ಲ, ಆಯಿತಾ. ಸೊ ಅದರಲ್ಲಿ ನಮಗೆ ಬದಲಾವಣೆ ಅಂದರೆ ನೀವು ಸ್ವಲ್ಪ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗಿಬೇಕಾದ್ರೆ ನಿಮಗೆ ಫೋಟೋಸ್ ಎಲ್ಲ ತುಂಬ ಶಾರ್ಪಾಗಿ ಬರುತ್ತೆ, ಆಯಿತಾ. ಮತ್ತು ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಸ್ಟೇಬಲ್ ಆಗಿ ಔಟ್ಪುಟ್ ಬರುತ್ತೆ. ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿದೆ. ಇನ್ನು 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಮ್ಯಾಕ್ರೋ ಅಂತ ಆ ಲೆವೆಲ್ ಮ್ಯಾಕ್ರೋ ಅಂತ ಅನ್ನಿಸ್ಲಿಲ್ಲ, ಬರೀ 2 MP ಆಗಿರೋದ್ರಿಂದ, ಆಯಿತಾ. ಸೊ ಒಟ್ಟಿನಲ್ಲಿ ಕ್ಯಾಮ್ರಾ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 13 MP ಸೆಲ್ಫಿ ಕ್ಯಾಮ್ರಾ ಇದೆ, ಕ್ಲಾರಿಟಿ ಚೆನ್ನಾಗಿದೆ, ಆಯಿತಾ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ನನಗೆ ಇಷ್ಟ ಆಯಿತು. ಒಂದು ಲೆವೆಲ್ಗೆ ವೈಡ್ ಆಗಿ ಸಹ ಇದೆ. ಮುಖ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ, ಸ್ವಲ್ಪ ಜಾಸ್ತಿ ಮೇಕಪ್ ಹಾಕಲ್ಲ ಸ್ಯಾಮ್ಸಂಗ್ ಫೋನ್ಗಳು, ಸ್ವಲ್ಪ ಹಾಕ್ಬಿಟ್ಟು ಕೊಡುತ್ತೆ, ಆಯಿತಾ. ಕೆಲವು ಜನಕ್ಕೆ ಇಷ್ಟ ಆಗಬಹುದೇನು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಕಡಿಮೆ ಆಯಿತು, 4K ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಸ್ಟಿಲ್ ಓಕೆ. ಫುಲ್ HD 60 FPS ಕೊಟ್ಟಿದ್ರೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು. ಇನ್ನು ನಮಗೆ ಗ್ಯಾಲರಿಯಲ್ಲಿ ಕೆಲವೊಂದು ಎಡಿಟಿಂಗ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಕ್ಲಿಪ್ಪರ್ ಆಪ್ಷನ್ ಇದೆ, ಎಡಿಟಿಂಗನ್ನು ಸಜೆಸ್ಟ್ ಮಾಡುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ರೀಮಾಸ್ಟರ್ ಮಾಡುವಂಥ ಫೀಚರ್, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುವಂಥ ಫೀಚರು, ಶ್ಯಾಡೋನ ಎರೇಸ್ ಮಾಡುವಂಥ ಫೀಚರ್, ಈ ರೀತಿ ಕೆಲವೊಂದು ಫೀಚರ್ ನಮಗೆ ಗ್ಯಾಲರಿಯ ಒಳಗಡೆ ಸಿಗ್ತಾ ಇದೆ, ಆಯಿತಾ. ಸೊ ಕ್ಯಾಮ್ರಾ ಪರವಾಗಿಲ್ಲ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮಗೆ ಈ ಫೋನಲ್ಲಿ ನಾಕ್ಸ್ ಸೆಕ್ಯೂರಿಟಿ ಮತ್ತು ನಾಕ್ಸ್ ವಾಲ್ಟ್ ಎರಡೂ ಕೂಡ ಸಿಗ್ತಾ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಇದೆ, ಎರಡೂ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ವೈಡ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಕೇವಲ 5000 mAh ಕೆಪಾಸಿಟಿ ಬ್ಯಾಟ್ರಿ. ಇತ್ತೀಚೆಗೆ ಎಲ್ಲರೂ 6000, 6500, 7000 mAh ಕೆಪಾಸಿಟಿ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಅವರು ಕೂಡ ಅವ್ರ ಬ್ಯಾಟ್ರಿಯನ್ನು ದೊಡ್ಡದು ಮಾಡಬೇಕು, ಮತ್ತು ಬಾಕ್ಸ್ ಒಳಗೆ ಫೈನಲಿ ಇದೊಂದರ ಖುಷಿ ಕೊಟ್ಟಿದೆ ನನಗೆ, 25 ವ್ಯಾಟ್ನ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂತ ಅಂದರೆ ಸ್ಯಾಮ್ಸಂಗ್ ಅವ್ರದ್ದು OS ಅದು ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಂಡ್ರಾಯ್ಡ್ 15 ಬೇಸ್ಡ್ One UI 7 ಇದರಲ್ಲಿದೆ, ಬಟ್ ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 6 ವರ್ಷಗಳ OS ಅಪ್ಡೇಟು, 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್, ಅದು ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಆಯಿತಾ. 6 ವರ್ಷ ಅನ್ಬಿಲಿಯಬಲ್, ಕ್ರೇಜಿಗರು. 2025ನೇ ಇಸ್ವಿ, ಈಗ 2031ನೇ ಇಸ್ವಿ ತನಕ ಈ ಫೋನಿಗೆ ಅಪ್ಡೇಟ್ ಬರುತ್ತೆ ಅಂತ ಅಂದರೆ ಕ್ರೇಜಿ. ನಮಗಿದರಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ವಾಯ್ಸ್ ಫೋಕಸ್ ಇದೆ, AI ಫೀಚರ್ ಅಲ್ಲ, ವಾಯ್ಸ್ ಫೋಕಸ್ ಫೀಚರು. ಏನಪ್ಪ ಅಂದರೆ ನೀವು ಕಾಲಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಕಾಲ್ ಕ್ಲಾರಿಟಿ ಸಿಗುತ್ತೆ. ನಾಯ್ಸಿ ಎನ್ವಿರಾನ್ಮೆಂಟ್, ಹೊರಗಡೆ ಸ್ವಲ್ಪ ನಾಯ್ಸ್ ಇದ್ರೂ ಸಹ ಕಾಲಲ್ಲಿ ಆ ಕಡೆ ಅವ್ರಿಗೆ ತುಂಬ ಚೆನ್ನಾಗಿ ಕೇಳುತ್ತೆ. ಮತ್ತು ಫ್ಲ್ಯಾಗ್ಶಿಪ್ ಫೀಚರ್ ಆದಂಥ ಆನ್ ಡಿವೈಸ್ ವಾಯ್ಸ್ ಮೇಲ್ ಫೀಚರ್ ಫಸ್ಟ್ ಟೈಮ್ ಈ ಸೆಗ್ಮೆಂಟಲ್ಲಿ ಬರ್ತಾ ಇದೆ, ಆಯಿತಾ. ಸೊ ಈ ನೀವು ಜಿಯೋದವ್ರಿಗೆ ಕಾಲ್ ಮಾಡಿದಾಗ ಐಫೋನ್ ಯಾರು ಯೂಸ್ ಮಾಡ್ತಾಯಿದ್ರೆ ಅವರಿಗೆ ವಾಯ್ಸ್ ಮೇಲಿಗೆ ಹೋಗುತ್ತೆ, ಗೊತ್ತಾ. ನಮ್ಮ ಆ್ಯಂಡ್ರಾಯ್ಡಿಗೆ ಇನ್ನೂ ಬಂದಿಲ್ಲ, ಬಟ್ ಇದು ಆನ್ ಡಿವೈಸ್. ನಿಮ್ಮ ಸರ್ವಿಸ್ ಪ್ರೊವೈಡರ್ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಡಿವೈಸ್ನಲ್ಲಿ ವಾಯ್ಸ್ ಮೇಲ್ ನಿಮಗೆ ಸಿಗುತ್ತೆ, ಆಯಿತಾ. ಸೊ ಅದನ್ನು ಎನೇಬಲ್ ಮಾಡ್ಕೊಂಡು ನೀವು ವಾಯ್ಸ್ ಮೇಲ್ ಫೀಚರ್ನ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಫ್ಲ್ಯಾಗ್ಶಿಪ್ ಫೀಚರು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇನ್ನೂ ಡೆಡಿಕೇಟೆಡ್ AI ಬಟನ್ ಇದೆ. ಸೊ ಜೆಮಿನಾಯ್ ಲೈವನ್ನು ನೀವು ಇದರಲ್ಲಿ ಟ್ರಿಗರ್ ಮಾಡ್ಬೋದು ಲಾಂಗ್ ಪ್ರೆಸ್ ಮಾಡೋ ಮುಖಾಂತರ. ಸಖತ್ತಾಗಿದೆ, ಆಯಿತಾ. ಇಂಟಿಗ್ರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಥರ್ಡ್ ಪಾರ್ಟಿಗೂ ಸಹ ಇದು ಕೆಲಸವನ್ನು ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಪ್ರೆಸ್ ಮಾಡಿ ಯೂಟ್ಯೂಬ್ನಲ್ಲಿ ITR ವಿಡಿಯೋ ಹೆಂಗೆ ಫೈಲ್ ಮಾಡೋದು ಅಂತ ಕೇಳಿದ್ರೆ ಅದು ನಿಮಗೆ ವಿಡಿಯೋ ಲಿಂಕ್ ಕೊಡುತ್ತೆ. ಆ ವಿಡಿಯೋ ಲಿಂಕನ್ನು ಬೇಕಾದ್ರೆ ನೀವು ಸಮ್ಮರೈಸ್ ಕೂಡ ಮಾಡ್ಬೋದು, ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಆ ವಿಡಿಯೋದಲ್ಲಿ ಏನಿದೆ ಅಂದ್ಬಿಟ್ಟು ಅದೇ ಸಮ್ಮರೈಸ್ನೂ ಕೂಡ ಮಾಡುತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ನೀವು, ಆಯಿತಾ. ಆ ರೀತಿ. ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ
ಚೆನ್ನಾಗಿ ಆಪ್ಟಿಮೈಸ್ ಮಾಡ್ತಾಯಿದ್ದಾರೆ. ಫ್ಯೂಚರಲ್ಲಿ ಇನ್ನೂ ಅಪ್ಲಿಕೇಶನ್ಗಳು ಸಪೋರ್ಟ್ ಮಾಡುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಸರ್ಕಲ್ ಟು ಸರ್ಚ್ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಏನೋ 7 ಡಿಫ್ರೆಂಟ್ ಫೀಚರ್ಗಳು, ಸರ್ಚ್ ಫೀಚರ್ಗಳು ಇದರಲ್ಲಿದೆಯಂತೆ. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಹೊಸ್ದಾಗಿ ಬಂದಂಥ ಸಾಂಗನ್ನು ರೆಕಗ್ನೈಸ್ ಮಾಡುವಂಥ ಫೀಚರ್. ನೀವು ಯಾವುದೋ ಒಂದು ಟ್ಯಾಬಲ್ಲಿ ಇರ್ತೀರ, ಏನೋ ಯೂಟ್ಯೂಬಲ್ಲಿ ಏನೋ ಸಾಂಗ್ ಕೇಳಿಸ್ಕೊತಾ ಇರ್ತೀರ, ರೀಲಲ್ಲಿ ಏನೋ ಒಂದು ಸಾಂಗ್ ಕೇಳಿಸ್ಕೊತಾ ಇರ್ತೀರ, ಯಾವುದೋ ಬ್ಯಾಕ್ಗ್ರೌಂಡ್ ಬರ್ತಿರುತ್ತೆ. ನೀವು ಸರ್ಕಲ್ ಸರ್ಚ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಬಿಟ್ಟು ಅದರಲ್ಲಿ ಮ್ಯೂಸಿಕ್ಕಿಂದ ಐಕಾನ್ ತೋರಿಸುತ್ತಲ್ವ, ಅದನ್ನು ಪ್ರೆಸ್ ಮಾಡಿದ್ರೆ ಯಾವ ಸಾಂಗ್ ಪ್ಲೇ ಆಗ್ತಿದೆ ಅಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ತೋರಿಸುತ್ತೆ. ಸೊ ಈ ರೀತಿ ಕೆಲವೊಂದು ಫೀಚರ್ಗಳನ್ನ ಹೊಸ್ದಾಗಿ ಆ್ಯಡ್ ಮಾಡಿದ್ದಾರೆ. ಮತ್ತು ನೀವೇನಾದರೂ ಯಾವುದೋ ಸ್ಕ್ರೀನಲ್ಲಿ ಏನೋ ಮ್ಯಾಪಿಂದ ಏನೋ ಇತ್ತು ಅಂದ್ಕೊಳ್ಳಿ, ಅಥವಾ ಏನೋ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲದನ್ನು ಕೂಡ ರೆಕಗ್ನೈಸ್ ಮಾಡುತ್ತೆ, ವಿಸಿಟಿಂಗ್ ಕಾರ್ಡ್ ಎಲ್ಲದನ್ನು ಕೂಡ ರೆಕಗ್ನೈಸ್ ಮಾಡುತ್ತೆ. ಸೊ ಸರ್ಕಲ್ ಸರ್ಚ್ ಹೆವಿ ಯೂಸ್ ಆಗುವಂಥ ಫೀಚರ್. ಆಲ್ರೆಡಿ ನೀವು ತುಂಬ ಜನ ಯೂಸ್ ಮಾಡ್ತಿರ್ಬೋದು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ, ನಮಗೆ ಈ ಫೋನಲ್ಲಿ ಮೋನೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜ್ವರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 5 ಆಪ್ಷನ್ ಇದೆ. ವೈಫೈ 6 ಇರಬೇಕಾಗಿತ್ತು, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ NFC ಇದೆ ಆಯಿತಾ, ಸ್ಯಾಮ್ಸಂಗಿಂದು ವಾಲೆಟ್ ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. OS ನಂಗನ್ನಿಸ್ದಂಗೆ One UI 7 ಅಂತೂ ಸೂಪರ್ ಆಗಿದೆ ಆಯಿತಾ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನಾನು ಕೂಡ ಸ್ಯಾಮ್ಸಂಗ್ ಡಿವೈಸ್ನ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ, ಸಖತ್ ಸ್ಮೂತಾಗಿದೆ ಆಯಿತಾ. ಸೊ ನಮಗೆ ಈ ಸ್ಯಾಮ್ಸಂಗ್ OS ಯೂಸ್ ಮಾಡ್ತಿರ್ಬೇಕಾದ್ರೆ ಸ್ಟಾಕ್ ಆ್ಯಂಡ್ರಾಯ್ಡ್ನ ಅವಶ್ಯಕತೆ ಇದೆ ಅಂತಲೇ ಅನಿಸಲ್ಲ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮುಂಚೆ ಇದ್ದಂಥ OS ಹೆವಿ ಲ್ಯಾಗ್ ಹೊಡಿತಿತ್ತು, ಬಟ್ ಈಗ ಹೆವಿ ಸ್ಮೂತಾಗಿರುವಂಥ OS. ಬೇಡದಿರೋಂಥ ಅಪ್ಲಿಕೇಶನ್ ಕೆಲವೊಂದು ಇದ್ದಾವೆ ಫೋನ್ಪೇ ರೀತಿ, ಅದು ನಾನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಬಟ್ ನಾವು OS ಎಕ್ಸ್ಪೀರಿಯನ್ಸ್ ನನಗೆ ಇಷ್ಟ ಆಯಿತು. ಮತ್ತು ಕಳೆದ ವರ್ಷದ ಗ್ಯಾಲಕ್ಸಿ A16 ಕಂಪೇರ್ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಬದಲಾವಣೆಗಳಿದೆ. ಆಗಲಿ ಹೇಳ್ದಂಗೆ ಡಿಸೈನ್, ಬಿಲ್ಡ್ ಕ್ವಾಲಿಟಿಯಲ್ಲಿ ತುಂಬ ಚೇಂಜಸ್ ಆಗಿದೆ. ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ, ಸ್ವಲ್ಪ ಥಿನ್ ಆಗಿದೆ ಫೋನು. ಪ್ರೊಸೆಸರ್ ಆಲ್ಮೋಸ್ಟ್ ಅದೇ ಪರ್ಫಾರ್ಮೆನ್ಸು ಆಗಲಿ ಹೇಳ್ದಂಗೆ. ಅದು ಬಿಟ್ಟರೆ ಡಿಸ್ಪ್ಲೇ ಸೇಮ್ ಹಂಗೆ ಇತ್ತು. ಕ್ಯಾಮ್ರಾದಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮಾಡಿದೆ. ಬ್ಯಾಟ್ರಿ ಎಷ್ಟಿತ್ತು ಅಷ್ಟೇ. ಕಳೆದ ವರ್ಷ ಕೂಡ OS 6 ವರ್ಷ, ಈ ಸಲನೂ 6 ವರ್ಷ ಅಪ್ಡೇಟು. ಮತ್ತು ಗ್ಲಾಸ್ ಫ್ರಂಟಲ್ಲಿ ನಮಗೆ ವಿಕ್ಟಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿದೆ. ಏನೋ ಬಿಗ್ ಅಪ್ಗ್ರೇಡ್ ಅಂತ ಅನ್ನಲ್ಲ ಆಯಿತಾ. ಸೊ ಕಡಿಮೆ ದುಡ್ಡಿಗೆ ಅದು ಸಿಕ್ತು ಅಂದರೆ ಅದನ್ನು ನೀವು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಕೂಡ ನಿಮ್ಗೆ 6 ವರ್ಷ OS ಅಪ್ಡೇಟ್ ಇರೋದ್ರಿಂದ ಈಗ ತೊಗೊಂಡ್ರು ನೆಕ್ಸ್ಟ್ 5 ವರ್ಷಕ್ಕೆ OS ಅಪ್ಡೇಟ್ ಸಿಗುತ್ತಲ್ವ. ಪರ್ಫಾರ್ಮೆನ್ಸು ಕೂಡ ಅಂಥ ಮೇಜರ್ ಚೇಂಜಸ್ ಇಲ್ಲ. ಮತ್ತು ಕ್ಯಾಮ್ರಾ ಹೌದು OIS ಇದೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಅದು ಎಷ್ಟು ದೊಡ್ಡ ಅಂದರೆ ಎಷ್ಟು ಬಿಗ್ ಅಪ್ಗ್ರೇಡ್ ಅಂತ ಅನ್ನುವಂಥದ್ದು ಪ್ರಶ್ನೆ ಒಟ್ಟಿಗೆ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನೋಡ್ರಪ್ಪ ಒಂದು ಒಳ್ಳೆ ಆಪ್ಷನ್ ಆಗೋದು. ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ಒಂದು ಫೋನ್ ಬೇಕು ಅಂದರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇಷ್ಟು ಈ ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.